ಮಾಡಿರಿ. ಓಕೆ. ಸೊ ಸ್ಟೂಡೆಂಟ್ಸ್, ಈಗ ರೊಟೇಷನಲ್ ಮೋಷನ್ ಮೇಲೆ ಒಂದು ಕ್ವಶನ್ ಬಿಡಿಸಿವಿ, ಅದು KCET 2026. ಇನ್ನೊಂದು ಪ್ರಶ್ನೆ ಇದನ್ನು KCET 2026 ನಲ್ಲಿ ಬಂದಿದೆ. ಸೊ 2026 ನಲ್ಲಿ ರೊಟೇಷನಲ್ ಮೋಷನ್ ಮೇಲೆ ಎರಡು ಕ್ವಶನ್ ಬಂದವು. ಇದು ಎರಡನೇ ಕ್ವಶನ್. ಕ್ವಶನ್ ಏನಪ್ಪ ಅಂದ್ರೆ, ಇಫ್ ದ ಅರ್ತ್ ವೇರ್ ಸಡನ್ಲಿ ಕಾಂಟ್ರಾಕ್ಟ್ ಟು half of its present radius, what would be duration of the day? ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಾಗಿದೆ, ಅರ್ಥದಲ್ಲ ಅದು ಕಾಂಟ್ರಾಕ್ಟ್ ಆಗಿ ಅದರ ರೇಡಿಯಸ್ ಮೊದಲಿನಕ್ಕಿಂತ ಅರ್ಧ ಆಯಿತು ಅಂದ್ರೆ ಡ್ಯೂರೇಷನ್ ಆಫ್ ದ ಡೇ ಏನಾಗ್ತದೆ? ಈ ಡ್ಯೂರೇಷನ್ ಆಫ್ ದ ಡೇ ಎದ್ರ ಮೇಲೆ ಡಿಪೆಂಡ್ ಆಗ್ತದಪ್ಪ ಅಂದ್ರೆ ರೊಟೇಷನ್ ಆಫ್ ದ ಅರ್ತ್ ಅಥವಾ ಸ್ಪಿನ್ನಿಂಗ್ ಆಫ್ ದ ಅರ್ತ್ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಅರ್ತ್ ತನ್ನ ಸುತ್ತಲಿಕ್ಕೆ 24 ಅವರ್ಸ್ ತಗೋತದೆ. ಓಕೆ. ಈಗ ಅದರ ಸ್ಪೀಡ್ ಇನ್ಕ್ರೀಸ್ ಆಯ್ತು ಅಂತ ತಿಳ್ಕೊಡ್ರಿ. ಸ್ಪೀಡ್ ಇನ್ಕ್ರೀಸ್ ಆಯ್ತು ಅಂದ್ರೆ ಏನಾಗುತ್ತೆ, ಅವಾಗ ಟೈಮ್ ಕಡಿಮೆ ಆಗ್ತದೆ. ಹೌದಾ? ಸೊ ಅದಕ್ಕೆ ಕಾಂಟ್ರಾಕ್ಟ್ ಆದಾಗ ಅದರದ್ದು ಆಂಗ್ಯುಲರ್ ವೆಲಾಸಿಟಿ ಇನ್ಕ್ರೀಸ್ ಆಗ್ತದೋ ಡಿಕ್ರೀಸ್ ಆಗ್ತದೋ ಅದನ್ನ ನಾವು ಇದು ತಿಳ್ಕೋಬೇಕು. ಸೊ ಈಗ ಇದನ್ನ ನಾವು ಲಾ ಆಫ್ ಕಾನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಮೇಲೆ ಎಕ್ಸ್ಪ್ಲೇನ್ ಮಾಡಬಹುದು. ಇದ್ರ ಮೇಲೆ ಲಾ ಆಫ್ ಕಾನ್ಸರ್ವೇಷನ್ ಆಫ್, we can explain it based on law of conservation of angular momentum. So according to the law of conservation of angular momentum, when the angular momentum the formula is I into omega. Okay, so this I omega will be constant. When the net torque is 0, then angular momentum is constant. Idu law of conservation of angular momentum. So idur prakara ಇಲ್ಲಿ ಏನಾಗುತ್ತೆ ಅಂತಂದ್ರೆ angular velocity is inversely proportional to I. Angular velocity is inversely proportional to I. I ಅಂದ್ರೆ ಇದು moment of inertia. ಈಗ ನಾವು ಅರ್ಥ ಅನ್ನು ಒಂದು ಸಾಲಿಡ್ ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿದ್ರೆ ಸಾಲಿಡ್ ಸ್ಪಿಯರ್ ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾ ಏನು? I is equal to 2/5 mr². ಮೂಮೆಂಟ್ ಆಫ್ ಇನರ್ಷಿಯಾ ಏನು? I is equal to 2/5 mr². ಈಗ ಇಲ್ಲಿ ಏನಾಗೈತಿ, ರೇಡಿಯಸ್ ಹಾಫ್ ಆಗೈತಿ. ಅರ್ಥ ಕಾಂಟ್ರಾಕ್ಟ್ ಆಗಿ ರೇಡಿಯಸ್ ಏನಾಗೈತಿ, ಹಾಫ್ ಆಗೈತಿ. ಸೊ ರೇಡಿಯಸ್ ಹಾಫ್ ಆಯ್ತು ಅಂದ್ರೆ ಅವಾಗ ಮೂಮೆಂಟ್ ಆಫ್ ಇನರ್ಷಿಯಾ ಏನಾಗುತ್ತೆ? ಮೂಮೆಂಟ್ ಆಫ್ ಇನರ್ಷಿಯಾ ಏನಾಗುತ್ತೆ? 2/5 mr/2² ಆಗುತ್ತೆ. ಓಕೆ, ಅಂದ್ರೆ 2/5 mr²/4 ಆಗುತ್ತೆ. ಓಕೆ, ಅಂದ್ರೆ ಇದನ್ನ ನಾವು ಏನು ಬರೀಬಹುದು? I/4 ಅಂತ ಬರೀಬಹುದು. ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಮೊದಲ I ಇತ್ತಲ್ಲ, ಈಗ ಏನಾಗುತ್ತೆ? I/4 ಆಗುತ್ತೆ. ಅಂದ್ರೆ 4 ಟೈಮ್ಸ್ ಕಡಿಮೆ ಆಗುತ್ತೆ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ 4 ಟೈಮ್ಸ್ ಕಡಿಮೆ ಆಯ್ತು ಅಂದ್ರೆ ಇಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಏನಾಗೈತಿ? ಕಡಿಮೆ ಆಗೈತಿ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಆಯ್ತು ಅಂದ್ರೆ ಆಂಗ್ಯುಲರ್ ವೆಲಾಸಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇದು ಕಡಿಮೆ ಆದ್ರೆ ಇದು ಹೆಚ್ಚಾಗುತ್ತೆ, ಇದು ಹೆಚ್ಚಾದ್ರೆ ಇದು ಕಡಿಮೆ ಆಗುತ್ತೆ. ಸೊ ಈ I decreases by 4 times ಅಂದ್ರೆ angular velocity increases by 4 times. ಅಂದ್ರೆ ನಾವು ನ್ಯೂ angular velocity ಏನು ಬರೀಬಹುದು ಅಂದ್ರೆ 4 times increase ಆಗುತ್ತೆ. ಸೊ angular velocity 4 times increase ಆಯ್ತು ಅಂದ್ರೆ ಅದು ರೊಟೇಟ್ ಆಗೋದು ವೆಲಾಸಿಟಿ ಜಾಸ್ತಿ ಆಯ್ತು. ಸೊ ಅವಾಗ ಏನಾಗುತ್ತೆ? ಡ್ಯೂರೇಷನ್ ಕಡಿಮೆ ಆಗುತ್ತೆ. ಡ್ಯೂರೇಷನ್ ಎಷ್ಟು ಕಡಿಮೆ ಆಗುತ್ತೆ? ವೆಲಾಸಿಟಿ 4 times increase ಆಗಿದೆ ಅಂದ್ರೆ ಡ್ಯೂರೇಷನ್ 4 times ಕಡಿಮೆ ಆಗುತ್ತೆ. ಈಗ ಅರ್ಥ ತನ್ನ ಸುತ್ತಲೂ ಒಂದು ಸುತ್ತ ಹಾಕ್ಲಿಕ್ಕೆ 24 ಅವರ್ಸ್ ತಗೋತು. ಸೊ ಈಗ ಏನಾಗುತ್ತೆ? 4 times ಕಡಿಮೆ ಆಗುತ್ತೆ. 4 times ಕಡಿಮೆ ಅಂದ್ರೆ ಎಷ್ಟಾಗುತ್ತೆ? 6 ಅವರ್ಸ್ ಆಗುತ್ತೆ. ಸೊ ಅದಕ್ಕೆ ಆನ್ಸರ್ ಇಸ್ 6 ಅವರ್ಸ್.